ರಾಮ್ ಗೋಪಾಲ್ ವರ್ಮಾ ಒಂದು ಕಾಲದ ಸೂಪರ್ ಸ್ಟಾರ್ ನಿರ್ದೇಶಕ. ವರ್ಮಾ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತಿದ್ದ ಸಮಯವೊಂದಿತ್ತು. ಸಿನಿಮಾ ನಿರ್ದೇಶನದಲ್ಲಿ ಹೊಸ ಭಾಷ್ಯವನ್ನೇ ಬರೆದ ನಿರ್ದೇಶಕ ಎನಿಸಿಕೊಂಡಿದ್ದರು. ಆದರೆ ಈಗ ವರ್ಮಾ ಸಾಫ್ಟ್ ಪೋರ್ನ್ ರೀತಿಯ ಸಿನಿಮಾಗಳು, ಪೊಲಿಟಿಕಲ್ ಸಟೈರ್ ಮಾದರಿಯ ಕ್ರಿಂಜ್ ಸಿನಿಮಾಗಳನ್ನಷ್ಟೇ ನಿರ್ದೇಶಿಸುತ್ತಿದ್ದಾರೆ. ಆದರೆ ವರ್ಮಾ ಸ್ಟಾರ್ ಆಗಿದ್ದಾಗ ಆಗಿನ ಹಲವು ಸೂಪರ್ ಸ್ಟಾರ್ ನಟಿಯರೊಟ್ಟಿಗೆ ಕೆಲಸ ಮಾಡಿದ್ದರು. ಅವರಲ್ಲಿ ಒಬ್ಬರನ್ನು ಗುಟ್ಟಾಗಿ ಮದುವೆ ಸಹ ಆಗಿದ್ದರು ಎನ್ನಲಾಗುತ್ತದೆ. ರಾಮ್ ಗೋಪಾಲ್ ವರ್ಮಾ ಅವರ ಮೆಚ್ಚಿನ ನಾಯಕಿಯರಲ್ಲಿ ಊರ್ಮಿಳಾ ಮಾತೋಂಡ್ಕರ್ ಸಹ ಒಬ್ಬರು. ಅವರೊಟ್ಟಿಗೆ ಹಲವು ಸಿನಿಮಾಗಳನ್ನು ರಾಮ್ ಗೋಪಾಲ್ ವರ್ಮಾ ಮಾಡಿದ್ದಾರೆ. ಇವರಿಬ್ಬರು ಗುಟ್ಟಾಗಿ ಮದುವೆ ಆಗಿದ್ದರು ಎಂಬ ಸುದ್ದಿ ಆಗ ಹರಿದಾಡಿತ್ತು. ಇಬ್ಬರ ಅಫೇರ್ ಸುದ್ದಿಗಳು ಸದಾ ಚರ್ಚೆಯಲ್ಲಿರುತ್ತಿದ್ದವು. ಆದರೂ ಅವರಿಬ್ಬರು ತಮ್ಮ ಸಂಬಂಧದ ಬಗ್ಗೆ ಎಂದಿಗೂ ಅಧಿಕೃತವಾಗಿ ಬಾಯ್ಬಿಟ್ಟಿರಲಿಲ್ಲ. ಹಿರಿಯ ಪತ್ರಕರ್ತರೊಬ್ಬರು ರಾಮ್ ಗೋಪಾಲ್ ವರ್ಮಾ ಮತ್ತು ಊರ್ಮಿಳಾ ಮಾತೋಂಡ್ಕರ್ ಗುಟ್ಟಾಗಿ ಮದುವೆ ಆಗಿದ್ದರು ಎಂದಿದ್ದಾರೆ. ಆ ಮೂಲಕ ಹಳೆಯ ಗಾಸಿಪ್ಗೆ ಮರುಜೀವ ನೀಡಿದ್ದಾರೆ. ಪಾಡ್ಕಾಸ್ಟ್ ಒಂದರಲ್ಲಿ ಮಾತನಾಡಿರುವ ಪತ್ರಕರ್ತರಾದ ಜ್ಯೋತಿ ವೆಂಕಟೇಶ್, ಊರ್ಮಿಳಾ ಮತ್ತು ರಾಮ್ ಗೋಪಾಲ್ ವರ್ಮಾ ಅವರ ಸಂಬಂಧದ ಬಗ್ಗೆ ಹೇಳಿದ್ದಾರೆ. ಆ ಕಾಲದಲ್ಲಿ ತಾವು ಆ ಇಬ್ಬರ ಸಂಬಂಧದ ಬಗ್ಗೆ ಬರೆಯುತ್ತಿದ್ದೆವು. ಆದರೆ ಈ ಸುದ್ದಿಯನ್ನು ಪ್ರಕಟಿಸದಂತೆ ಎರಡು ಕಡೆಯಿಂದಲೂ ಒತ್ತಡವಿತ್ತು ಎಂದು ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಒಮ್ಮೆ ತಮ್ಮ ಭೇಟಿ ನಟ ಚಿರಂಜೀವಿ ಅವರೊಂದಿಗೆ ಆಗಿತ್ತು. ಅವರು ಜೆಂಟಲ್ಮ್ಯಾನ್ ಚಿತ್ರದ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಆಗ ಅವರು ನನಗೆ, ನೀವು ರಾಮ್ ಗೋಪಾಲ್ ವರ್ಮಾ ಮತ್ತು ಊರ್ಮಿಳಾ ಬಗ್ಗೆ ಇಷ್ಟೆಲ್ಲ ಬರೆಯುತ್ತೀರಿ, ಆದರೆ ಅವರು ಮದುವೆಯಾಗಿದ್ದಾರೆ ಎಂದು ಏಕೆ ಬರೆಯುತ್ತಿಲ್ಲ ಎಂದು ಪ್ರಶ್ನಿಸಿದ್ದರು. ಇದನ್ನು ಕೇಳಿ ಜ್ಯೋತಿ ಅವರು, ನನಗೆ ಅಫೇರ್ ಬಗ್ಗೆ ಗೊತ್ತಿತ್ತು, ಆದರೆ ಮದುವೆ ಯಾವಾಗ ಮತ್ತು ಎಲ್ಲಿ ಆಯಿತು ಎಂದು ಮರುಪ್ರಶ್ನಿಸಿದರು. ಅದಕ್ಕೆ ಚಿರಂಜೀವಿ, ಇಬ್ಬರು ಆಂಧ್ರ ಪ್ರದೇಶದ ಒಂದು ದೇವಸ್ಥಾನದಲ್ಲಿ ಮದುವೆಯಾಗಿದ್ದರು ಎಂದು ಹೇಳಿದರು. ಅಷ್ಟೇ ಅಲ್ಲ, ಮದುವೆ ಮಾಡಿಸಿದ್ದ ವ್ಯಕ್ತಿಯ ಸಂಪರ್ಕ ಸಂಖ್ಯೆಯನ್ನು ಅವರು ನೀಡಿದ್ದರು ಎಂದು ಜ್ಯೋತಿ ವೆಂಕಟೇಶ್ ಉಲ್ಲೇಖಿಸಿದ್ದಾರೆ. ಇದಾದ ಬಳಿಕ ಜ್ಯೋತಿ ವೆಂಕಟೇಶ್ ಅವರು ಒಂದು ಮ್ಯಾಗಝಿನ್ನಲ್ಲಿ ಇಬ್ಬರ ಮದುವೆ ಸುದ್ದಿಯನ್ನು ಪ್ರಕಟಿಸಿದರು. ಆದರೆ ಈ ಸುದ್ದಿ ಮುದ್ರಿಸುವ ಮುನ್ನ ಅವರು ಊರ್ಮಿಳಾ ಅವರನ್ನು ಸಂಪರ್ಕಿಸಿದ್ದರು. ಜ್ಯೋತಿ ಅವರ ಪ್ರಕಾರ ಫೋನ್ನಲ್ಲಿ ಊರ್ಮಿಳಾ ತುಂಬ ಭಾವುಕರಾಗಿ ಅಳುವುದಕ್ಕೆ ಶುರು ಮಾಡಿದರು. ನೀವು ನನ್ನನ್ನು ಇಷ್ಟು ವರ್ಷಗಳಿಂದ ನೋಡುತ್ತಿದ್ದೀರಿ, ಆದರೂ ನನ್ನ ಬಗ್ಗೆ ಹೇಗೆ ಈ ರೀತಿ ಬರೆಯಬಹುದು ಎಂದು ಊರ್ಮಿಳಾ ಕೇಳಿದ್ದರಂತೆ. ನಂತರ ಅವರು ರಾಮ್ ಗೋಪಾಲ್ ವರ್ಮಾ ಅವರಿಗೂ ಫೋನ್ ಮಾಡಿದರು. ಆದರೆ ನಿರ್ದೇಶಕರು ಈ ವಿಷಯದ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದರು. ನನಗೆ ಇದರ ಬಗ್ಗೆ ಮಾತನಾಡಲು ಇಷ್ಟ ಇಲ್ಲ ಎಂದು ಅವರು ಹೇಳಿದ್ದಾಗಿ ಜ್ಯೋತಿ ತಿಳಿಸಿದ್ದಾರೆ. ಊರ್ಮಿಳಾ ಅವರು ಮೊಯ್ಸಿನ್ ಅಖ್ತರ್ ಎಂಬುವರನ್ನು ಮದುವೆಯಾಗಿದ್ದರು. ಕಾಂಗ್ರೆಸ್ ಪಕ್ಷದ ಸದಸ್ಯೆಯೂ ಆಗಿದ್ದರು. ಆದರೆ 2024ರಲ್ಲಿ ಈ ಇಬ್ಬರು ವಿಚ್ಛೇದನ ಪಡೆದು ದೂರಾದರು. ರಾಮ್ ಗೋಪಾಲ್ ವರ್ಮಾ ಸಹ ಮದುವೆಯಾಗಿದ್ದರು. ಆದರೆ ಸಾಕಷ್ಟು ವರ್ಷಗಳ ಹಿಂದೆಯೇ ಪತ್ನಿಯಿಂದ ವಿಚ್ಛೇದನ ಪಡೆದಿದ್ದಾರೆ. ಇನ್ನು ರಾಮ್ ಗೋಪಾಲ್ ವರ್ಮಾ ಅವರೊಂದಿಗಿನ ಮದುವೆಯ ಸುದ್ದಿಯ ಬಗ್ಗೆ ಊರ್ಮಿಳಾ ಅವರು ಈ ಹಿಂದೆಯೇ ಸಂದರ್ಶನವೊಂದಕ್ಕೆ ಪ್ರತಿಕ್ರಿಯೆ ನೀಡಿದ್ದರು. ರಾಮ್ ಗೋಪಾಲ್ ವರ್ಮಾ ಮತ್ತು ನನ್ನ ನಡುವೆ ಯಾವುದೇ ಬಿರುಕು ಇರಲಿಲ್ಲ. ನಾವಿಬ್ಬರು ಚೆನ್ನಾಗಿದ್ದೆವು. ತಮ್ಮ ನಡುವಿನ ಬಿರುಕಿನ ಹೇಳಿಕೆಗಳನ್ನು ತಳ್ಳಿಹಾಕಿದ ಊರ್ಮಿಳಾ ಅವರು ಎಂದಿಗೂ ಒಟ್ಟಿಗೆ ಕೆಲಸ ಮಾಡುವುದನ್ನು ನಿಲ್ಲಿಸಲಿಲ್ಲ ಎಂದು ಸ್ಪಷ್ಟಪಡಿಸಿದರು. 90ರ ದಶಕದಲ್ಲಿ ಮಾಧ್ಯಮಗಳು ನನ್ನ ನಟನೆ ಬಿಟ್ಟು ಎಲ್ಲದರ ಬಗ್ಗೆ ಮಾತನಾಡುತ್ತಿದ್ದವು. ಇಂದು ಜನರು ಸ್ವಜನ ಪಕ್ಷಪಾತದ ಬಗ್ಗೆ ಮುಕ್ತವಾಗಿ ಮಾತನಾಡುತ್ತಾರೆ. ಇದು ಹಿಂದೆಯೂ ಆಗುತ್ತಿತ್ತು. ಆಗಲೂ ಚಿತ್ರರಂಗದ ಕುಟುಂಬದಿಂದ ಬಂದವರು ಅನೇಕರಿದ್ದರು. ಒಬ್ಬ ಸಾಮಾನ್ಯ ಹುಡುಗಿ ಹೇಗೆ ದೊಡ್ಡ ತಾರೆಯಾದಳು ಎಂಬುದು ಅನೇಕರಿಗೆ ಸಹಿಸಲಾಗಲಿಲ್ಲ. ಜನ ನನ್ನನ್ನು ಸ್ಟಾರ್ ಮಾಡಿದ್ದಾರೆ. ನನ್ನ ಕೆಲಸ ಯಾವಾಗಲೂ ತಾನೇ ಹೇಳುತ್ತದೆ. ನನ್ನ ಕೆಲಸ ಯಾವಾಗಲೂ ನನ್ನ ಬಗ್ಗೆ ಮಾತನಾಡುತ್ತದೆ. ತಮ್ಮ ಮಾತನ್ನು ಮುಂದುವರಿಸುತ್ತಾ ಊರ್ಮಿಳಾ ಅವರು ರಾಮ್ ಗೋಪಾಲ್ ವರ್ಮಾ ಅವರನ್ನು ಶ್ಲಾಘಿಸಿದರು. ಭಾರತದ ಅತ್ಯುತ್ತಮ ಚಲನಚಿತ್ರ ನಿರ್ಮಾಪಕರಲ್ಲಿ ಒಬ್ಬರು ಎಂದು ಬಣ್ಣಿಸಿದರು ಮತ್ತು ನಟರು, ಛಾಯಾಗ್ರಾಹಕರು, ಬರಹಗಾರರು, ಸಂಗೀತ ನಿರ್ದೇಶಕರು ಸೇರಿದಂತೆ ಅನೇಕ ಹೊಸ ಪ್ರತಿಭೆಗಳನ್ನು ಉದ್ಯಮಕ್ಕೆ ಪರಿಚಯಿಸುವಲ್ಲಿ ಅವರ ಪಾತ್ರವನ್ನು ಒಪ್ಪಿಕೊಂಡರು. ಮತ್ತೆ ಅವಕಾಶ ಸಿಕ್ಕರೆ ರಾಮ್ ಗೋಪಾಲ್ ವರ್ಮಾ ಅವರೊಂದಿಗೆ ಕೆಲಸ ಮಾಡುವುದಾಗಿ ಊರ್ಮಿಳಾ
ಹೇಳಿದ್ದರು.